ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮರ ನೆರಕುರುಳಿದ್ದು ಚರಂಡಿ ಉಕ್ಕಿ ಹರಿದಿದೆ. ಎಲ್ಲೆಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿರೋದು. ರಾತ್ರಿ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ನಿಜ ಬಣ್ಣ ಬಯಲಾಗಿರೋದು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರಾತ್ರಿಯಿಡೀ ಮಳೆ ಆರ್ಭಟಿಸಿದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಹತ್ತಾರು ಅನಾಹುತ ಸಂಭವಿಸಿರೋದು. ರಸ್ತೆ ಮೇಲೆ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡಿದ್ದಾರೆ. ಶೇಷಾದ್ರಿಪುರಂ, ಮಲ್ಲೇಶ್ವರಂ, ಶಿವಾಜಿನಗರ, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್ ಸೇರಿ ಹಲವೆಡೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ರಾತ್ರಿಯಿಡೀ ಒಂದೇ ಸಮನೆ ಮಳೆ ಸುರಿತಾ ಇತ್ತು. ಇದರಿಂದ ವಾಹನ ಸವಾರರು ಪರದಾಟ ಅನುಭವಿಸಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ 9-10 ಗಂಟೆ ಸುಮಾರಿಗೆ ಪ್ರಾರಂಭವಾಗಿದ್ದಂತ ಮಳೆ ಬಿಟ್ಟು ಬಿಡದೆ ಸುರಿದಿತ್ತು. ರಸ್ತೆಗಳೆಲ್ಲ ಕೂಡ ಕೆರೆಗಳಂತಾಗಿತ್ತು. ಈ ರಸ್ತೆಯಲ್ಲಿ ಹೋಗೋದಕ್ಕೆ ವಾಹನ ಸವಾರರು ಹರಸಾಹಸ ಪಟ್ಟಿರೋದು ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಚರಂಡಿ ನೀರೆಲ್ಲ ರಸ್ತೆಗೆ ಹರಿದು ಬಂದಿತ್ತು. ಇದರಿಂದ ರಸ್ತೆ ಮೇಲೆ ನೀರು ನಿಂತ್ಕೊಂಡು ವಾಹನ ಸವಾರರು ಹೋಗೋದಕ್ಕೆ ತೊಂದರೆ ಅನುಭವಿಸಿದ್ದಾರೆ. ದ್ವಿಚಕ್ರ ವಾಹನ ಸವಾರರು, ಕಾರು, ಆಟೋ, ಟೆಂಪೋ ಎಲ್ಲ ವಾಹನ ಸವಾರರು ಕೂಡ ಇದರಿಂದ ತೊಂದರೆಗೆ ಸಿಲುಕಿದ್ದು. ರಾತ್ರಿ ಸುರಿದಿರುವಂತಹ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಶೇಷಾದ್ರಿಪುರಂ, ಮಲ್ಲೇಶ್ವರಂ, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನಾಹುತ ಉಂಟಾಗಿರೋದು. ಹಲವೆಡೆ ಮರಗಳು ತರಶಾಹಿಯಾಗಿದ್ರೆ ಮತ್ತೊಂದು ಕಡೆ ವಾಹನ ಸವಾರರ ಪರದಾಟ. ನಾವು ದೃಶ್ಯದಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ನಿನ್ನೆ ರಾತ್ರಿಯ ಚಿತ್ರಣ ಹೇಗಿತ್ತು ಬೆಂಗಳೂರಲ್ಲಿ ಅಂತ. 2 ಅಡಿ 3 ಅಡಿ ನೀರು ರಸ್ತೆ ಮೇಲೆ ನಿಂತ್ಕೊಂಡಿತ್ತು. ದ್ವಿಚಕ್ರ ವಾಹನ ಸವಾರರಂತೂ ಹೈರಾಣ ಹೋಗಿದ್ದಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಬೆಂಗಳೂರಿಗರು ಪ್ರಶ್ನೆ ಮಾಡ್ತಿರೋದು. ಒಂದ್ ಮಳೆ ಬಂದ್ರೆ ಸಾಕು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕಾಗಲ್ಲ. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಇದೇನೆ ಬೇರೆ ರಾಜ್ಯಗಳಿಗೆ ಮಾದರಿ ಆಗ್ತಾ ಇರುವಂತ ಬೆಂಗಳೂರು ಅಂತ ಈ ಭಾಗದ ಜನರು ಪ್ರಶ್ನೆ ಮಾಡ್ತಿರೋದು. ಎರಡೂ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಪಣತ್ತೂರು, ಇನ್ನೊಂದು ಮಾನ್ಯತಾ ಟೆಕ್ ಪಾರ್ಕ್ ನ ದೃಶ್ಯ. ಇನ್ನು ಭಾರೀ ಮಳೆಗೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದ ಮುಖ್ಯ ರಸ್ತೆ ಕೆರೆಯಂತಾಗಿ ಹೋಗಿತ್ತು. ನೀರು ತುಂಬಿದ ರಸ್ತೆಯಲ್ಲಿ ಸಾಗುವುದಕ್ಕೆ ಆಗದೆ ಸವಾರರು ಪರದಾಟವನ್ನೇ ಅನುಭವಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ರಸ್ತೆನ ಕೆರೆನ ಒಂದು ಗೊತ್ತಾಗ್ತಾ ಇಲ್ಲ. ಈ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ವಾಹನ ಸವಾರರು ಹೈರಾಣ ಹೋಗಿದ್ರು. ಪ್ರತಿ ವರ್ಷ ಬೆಂಗಳೂರಲ್ಲಿ ಮಳೆ ಬಂದಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೇ ಪರಿಸ್ಥಿತಿ. ನಿನ್ನೆ ಬಂದಿರೋದು ಒಂದು ದಿನದ ಮಳೆ. ರಾತ್ರಿ 8-9 ಗಂಟೆಗೆ ಶುರುವಾಗಿತ್ತು, ಬಿಟ್ಟು ಬಿಡದೆ ಬಂತು. ಆ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆ ಚರಂಡಿ ನೀರೆಲ್ಲ ರಸ್ತೆಗೆ ಹರಿದು ಬರ್ತಾ ಇರುವ ದೃಶ್ಯವನ್ನ ನಾವು ಸೆಕೆಂಡ್ ಪಿಕ್ಚರ್ ಅಲ್ಲಿ ಗಮನಿಸ್ತಾ ಇರ್ಬೋದು. ಮತ್ತೊಂದು ಕಡೆ ಆಟೋ, ದ್ವಿಚಕ್ರ ವಾಹನ ಸವಾರರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ರಸ್ತೆಯಲ್ಲಿ ಹೋಗೋದಕ್ಕೆ. ಇನ್ನು ಗುಡುಗು ಸಹಿತ ಮಳೆಗೆ ಬೆಂಗಳೂರಿನಲ್ಲಿ ಮರ ಉರುಳಿ ಬಿದ್ದಿದೆ. ಭಾರೀ ಮಳೆಗೆ ನಾಗರಬಾವಿಯಲ್ಲಿ ಮರ ಧರೆಗುರುಳಿರೋದು. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಒಂದ್ ಕಡೆ ಬೆಂಗಳೂರಲ್ಲಿ ಮಳೆ ಬಂದ್ರೆ ಜನಸಾಮಾನ್ಯರಿಗೆ ಓಡಾಡೋದಕ್ಕೆ ತೊಂದರೆ ಆದ್ರೆ, ಮತ್ತೊಂದ್ ಕಡೆ ಮರಗಳು ನೆಲಕ್ಕುರುಳಿ ಅವಾಂತರಗಳು ಸೃಷ್ಟಿ ಆಗ್ತಾ ಇರೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹಲವಾರು ಸಾವು ನೋವು ಸಂಭವಿಸಿದ್ದನ್ನ ಕೂಡ ನಾವು ಗಮನಿಸಿದ್ದೀವಿ. ನಿನ್ನೆಯೂ ಕೂಡ ನಾಗರಬಾವಿಯಲ್ಲಿ ಮರ ಧರಶಾಹಿಯಾಗಿದೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ.
ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮೊದಲ ದೃಶ್ಯದಲ್ಲಿ ಮರ ನೆಲಕ್ಕುರುಳಿ ಬಿದ್ದಿರೋದು, ಎರಡನೇ ದೃಶ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾವ ರೀತಿ ರಸ್ತೆ ಕೆರೆ ತರ ಆಗಿದೆ ಅನ್ನುವಂಥದ್ದು. ಇನ್ನು ಮೂರನೇ ದೃಶ್ಯದಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಮಳೆ ಅವಾಂತರ ಹೇಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಉಂಟಾಗಿರುವಂತ ಅವಾಂತರ. ಮರ ಉರುಳು ಬಿದ್ದಿದೆ, ಆ ಕಡೆ ಈ ಕಡೆ ಹೋಗೋದಕ್ಕಾಗ್ತಾ ಇಲ್ಲ. ಅಲ್ಲಿರುವಂತಹ ನಿವಾಸಿಗಳು, ಸವಾರರು ಆ ಬಿದ್ದಿರುವ ಮರದ ಕೆಳಗಡೆನೆ ನುಸುಳ್ಕೊಂಡು ಬರ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.